ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿನ ಬಿಜೆಪಿಯಲ್ಲೇ ಸಿಎಂ ಸ್ಥಾನಕ್ಕೆ ರಣತಂತ್ರನ 1,000 ಕೋಟಿಯ ಸೀಕ್ರೆಟ್ ಏನು ಗೊತ್ತಾ? 1,000 ಕೋಟಿ ಬಾಂಬ್. ಇಷ್ಟು ದಿನ ಸರ್ಕಾರವನ್ನ ಉರುಳಿಸಲಿಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಈಗ ಹೌದು ಹಂಗಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಪುಷ್ಟಿ ಕೊಡುವ ರೀತಿಯಲ್ಲಿ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಒಬ್ಬರ ಬಗ್ಗೆ ಯಾವಾಗಲೂ ಅಂದರೆ ಯತ್ನಾಳ್ ಅವರ ಮಾತುಗಳನ್ನು ನಾವು ಆಲ್ಮೋಸ್ಟ್ ನೋಡಿರುವಂಥದ್ದು ಅವ್ರ ಟಾರ್ಗೆಟ್ ಯಾವಾಗಲೂ ಯಡಿಯೂರಪ್ಪ ಮತ್ತು ವಿಜೇಂದ್ರನೇ ಆಗಿರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಮಾತನಾಡ್ತಾ 1,000 ಕೋಟಿ ರೆಡಿ ಆಗಿಬಿಟ್ಟಿದೆ ಅಂತ ಪರೋಕ್ಷವಾಗಿ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಉರುಳಿಸಲಿಕ್ಕೆ ರಣತಂತ್ರ, ಮುಖ್ಯಮಂತ್ರಿ ಆಗಲಿಕ್ಕೆ 1,000 ಕೋಟಿ ಮೀಸಲಿಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯತ್ನಾಳ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆಕ್ಚುಲಿ ಯತ್ನಾಳ್ ಅವರ ಹೇಳಿಕೆಯನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಬಿಜೆಪಿ ನಾಯಕರೇ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕೆಂದ್ರೆ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳನ್ನು ಹೈಕಮಾಂಡ್ ವಿರುದ್ಧನೇ ಮಾಡಿದ್ರು. 2,000 ಕೋಟಿ ಕೊಟ್ಬಿಟ್ಟು ಮುಖ್ಯಮಂತ್ರಿ ಆಗಬೇಕಾಗಿದೆ ಹೈಕಮಾಂಡ್ಗೆ ಅಂತೆಲ್ಲ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲೇ ಕಾಂಗ್ರೆಸ್ನವರಿಗೆ ಮಾತ್ರ ಒಳ್ಳೆ ಅಸ್ತ್ರ. ಆದರೆ ಬಿಜೆಪಿ ಹೈಕಮಾಂಡ್ ಯಾಕೆ ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ? ಅವರನ್ನು ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ವಾ? ಅವರ ಹೇಳಿಕೆಗಳನ್ನ ಯಾಕೆ ಒಂದು ಶಿಸ್ತಿನ ಕ್ರಮವನ್ನ ಕೈಗೊಳ್ಳಿಕ್ಕೂ ಕೂಡ ಒಂದು ಗಟ್ಟಿತನ ತೋರಿಸಲಿಕ್ಕೆ ಹಿಂಜರಿಕೆ ಕಾಣಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ಗೆ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಇವರೆಲ್ಲರೂ ಕೂಡ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡ್ತಾ, ಈಗ ಆಲ್ರೆಡಿ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅವರವರ ನಡುವೆನೆ ಕಿತ್ತಾಡ್ಕೊಳ್ತಾ ಇರುವಂತ ಈ ಹೇಳಿಕೆಗಳು ಸಹಜವಾಗಿ ಕಾರ್ಯಕರ್ತರನ್ನಂತೂ ಇನ್ನಷ್ಟು ಕಂಗೆಡಿಸ್ತಾ ಇದೆ. ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರಿ ಮೊನ್ನೆ. ಏನು ತಪ್ಪೇನ್ರಿ? ಎಲ್ಲರಿಗೂ ಆಗ್ಬೇಕು ಅನ್ನೋದು ಇದ್ದೇ ಇರ್ತದೆ. ಯಾರು ಹಣೆ ಬರ್ನಾಗ ಇರ್ತದೆ ಆಗ್ತಾರೆ. ಎಷ್ಟೋ ಮಂದಿ ಆಗ್ಬೇಕಾದ್ರೆ 1,000 ಕೋಟಿ ರೂಪಾಯಿ ತೊಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಎಷ್ಟೋ ಮಂದಿ ಆಗ್ಬೇಕಾದ್ರೆ 1,000 ಕೋಟಿ ರೂಪಾಯಿ ತೊಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಹೊಡೆದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ. ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ ಏನೋ ಹೇಳಿಕೆ ಕೊಡ್ಲಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ 1,000 crores. ಯಾಕಂದ್ರೆ ಕಾಂಗ್ರೆಸ್ ಹೊಡೆದು ತೊಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ನಮ್ದು ಏನಿದ್ರು ಚುನಾವಣೆ ಆಗಬೇಕು, ಮತ್ತೊಮ್ಮೆ ಬಹುಮತದಿಂದ ನಾವು ಈ ಭ್ರಷ್ಟ ವ್ಯವಸ್ಥೆಯಿಂದ 17 ಮಂದಿ ಬಂದ ಮ್ಯಾಗೇ ಬಿಜೆಪಿ ಪರಿಸ್ಥಿತಿ. ಮತ್ತೊಂದು ಆಪರೇಷನ್ ಏನಿಲ್ಲ, ಓನ್ಲಿ ಜನರಲ್ ಎಲೆಕ್ಷನ್. ದಾವಣಗೆರೆ ಗಣೇಶ ಗಲಾಟೆ ಪ್ರಕರಣದಲ್ಲಿ ಸಾಕಷ್ಟು ಕಿಡಿಗೇಡಿಗಳನ್ನ ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ನಾಯಕರು ಈಗ ಭೇಟಿ ಕೊಟ್ಟಿದ್ದಾರೆ. ಯಾವ ಮಟ್ಟದಲ್ಲಿ ದೊಡ್ಡ ಗಲಾಟೆ ಆಗಿತ್ತು? ಗಣೇಶ ಗಲಾಟೆ ಪ್ರಕರಣದಲ್ಲಿ ಈಗ 20ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು. ಈಗ ಹಿಂದೂ ಗಲಾಟೆ ಆದ ಬಳಿಕ ದಾವಣಗೆರೆಯಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಜನ ಹಿಂದೂ ಕಾರ್ಯಕರ್ತರನ್ನ ಕೂಡ ಬಂಧನ ಮಾಡಲಾಗಿತ್ತು. ಅವರ ಮನೆಗಳಿಗೆ ಇವತ್ತು ಬಿಜೆಪಿ ನಾಯಕರು ಹೋಗಿದ್ದಾರೆ, ಮಾತನಾಡಿಸಿದ್ದಾರೆ. ದಾವಣಗೆರೆ ನಗರದ ಮಟ್ಟಿಕಲ್ಲು ಬಡಾವಣೆಗೆ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನೇ ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ ಸೇರಿದಂತೆ GM ಸಿದ್ದೇಶ್ವರ್ ಅವರು, ಈ ರೀತಿಯಾಗಿ ಬಿಜೆಪಿ ನಾಯಕರು ಯಾರೆಲ್ಲ ಹೋಗಿದ್ರು ದಾವಣಗೆರೆಗೆ ಅವರೆಲ್ಲ ಹೋಗ್ಬಿಟ್ಟು ಮಾತನಾಡಿಸಿದ್ದಾರೆ. ಪೋಷಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಪೋಷಕರು ಕಣ್ಣೀರನ್ನ ಹಾಕಿದ್ದಾರೆ. ಗಂಡು ಮಕ್ಕಳಿಲ್ಲದೆ ಮಹಿಳೆಯರು ಏನು ಮಾಡಬೇಕು? ನಾಯಕರ ಎದುರು ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಬಿಡಿಸ್ಕೊಂಡ್ ಬರ್ತೀವಿ, ಆ ಜವಾಬ್ದಾರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮೊದಲೇದು ದಾವಣಗೆರೆಯಲ್ಲಿ ಮನೆ ಗಣೇಶೋತ್ಸವದಲ್ಲಿ ಆದಂಥ ಹಿಂದೂಗಳ ಮೇಲೆ ಪೆಟ್ರೋಲ್ ಬಾಂಬು ಕಲ್ಲು ತೂರಾಟ ಮಾಡೋದಂಥದ್ದು, ಈ ರಾಜ್ಯದಲ್ಲಿ ಹಿಂದೂ ಹಬ್ಬಗಳ ಮೇಲೆ, ಅದರಲ್ಲಿ ವಿಶೇಷವಾಗಿ ಗಣೇಶನ ಹಬ್ಬದ ಮೇಲೆ ನಾಗಮಂಗಲದಿಂದ ಹಿಡಿದು ಕರ್ನಾಟಕದ ಅನೇಕ ಕಡೆ ಇಂಥ ಘಟನೆ ಆಗಿದೆ. ಇಂಥ ಘಟನೆಯಲ್ಲಿ ನಮ್ಮ ಹಿಂದೂ ಸಮಾಜದ ಹೋರಾಟಗಾರರಿಗೆ, ಯುವಕರಿಗೆ ಒಂದು ರೀತಿ ಟಾರ್ಗೆಟ್ ಮಾಡುವಂಥದ್ದು ಆಗ್ತಾ ಇದೆ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಂಥ ಉದ್ದೇಶ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಸ್ವತಃ ಅವ್ರದ್ದೇ ಒಂದು ಪಾಕಿಸ್ತಾನದ ಸರ್ಕಾರ ಬರೋಷ್ಟು ಇವತ್ತು ಅವರ ವರ್ತನೆ ಬೇರೆ ಆಗಿದೆ. ಪ್ಯಾಲೆಸ್ತಾನ್ ಧ್ವಜಗಳನ್ನು ಸಂಬಂಧ ಇಲ್ಲಾರಂಥದ್ದು. ಏನು ಪ್ಯಾಲೆಸ್ತಾನ್ ಇವ್ರಿಗೆ ಏನು ಸಂಬಂಧ? ಪ್ಯಾಲೆಸ್ತಾನ್ ಮುಗಿದು ಹೋಗ್ಯದೆ, ಪೂರ್ತಿ ನಾಶ ಆಗಿ ಹೋಗ್ಯದೆ. ಗಾಜಾ ಅನ್ನೋಂಥ ಗಾಜಾ ಪಟ್ಟಿನೇ ಹೋಗ್ಬಿಟ್ಟದೆ. ಇಲ್ಲಿ ಆ ಧ್ವಜ ಹಾರಿಸ್ಕೊಂಡು ಅದರ ಉದ್ರೇಕಕಾರಿ ಹಿಂದೂಗಳ ಮೇಲೆ ಒಂದು ರೀತಿ ಸವಾಲನ್ನು ಹಾಕುವಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇದೆ.
ಇದಕ್ಕೆ ಕಾರಣ ಈ ಸಿದ್ದರಾಮಯ್ಯನವ್ರ ಸರ್ಕಾರ. ಪೆಟ್ರೋಲ್ ಬಾಂಬ್ ಹಾಕುವಂಥವ್ರಿಗೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡೋದು, ಚಪ್ಪಲಿ ಬಿಸಾಡೋದು, ತಲವಾರನ್ನು ತೋರಿಸೋರ್ಗು ಅದು ಪ್ರಚೋದನಕಾರಿ ಅಲ್ಲ. ನಮಗೂ ಅದು ಮಾಡಕ್ ಬರುತ್ತೆ ಅಂತ ಹೇಳಿದ ಕೂಡಲೇ ಅದು ಪ್ರಚೋದನಕಾರಿ ಆಗುತ್ತಂತೆ. ನಾನು ಭಾಷಣ ಕೊಟ್ಟಾದ್ಮೇಲೆ ಏನಾದ್ರು ಅಹಿತಕರ ಘಟನೆ ಸಂಭವಿಸಿದ ಅದು ಇಲ್ಲ. ಆಮೇಲೆ ಇಡೀ ಶಹಾಪುರದಲ್ಲಿ ಇಡೀ ರಸ್ತೆನಲ್ಲಿ ನೋಡಿದಾಗ ಎಲ್ಲೂ ಕೂಡ ಒಂದು ನಮ್ಮ ಕೇಸರಿ ಧ್ವಜವನ್ನು ಕಟ್ಟಲಿಕ್ಕೂ ಕೂಡ ಬಿಟ್ಟಿಲ್ಲ. ಅಲ್ಲಿನ ನಗರಸಭೆ